ಅವನು ಆ ದೇವರು, ಕರುಣೆ ಇಲ್ಲದ ಕಟುಕ. ಅವನು ಇದ್ದಿದ್ದು ನಿಜವಾಗಿದ್ದರೆ ನಮ್ಮನ್ನೆಲ್ಲ ಅನಾಥನನ್ನಾಗಿ ಮಾಡಿ ಬೀದಿ ಬೀದಿ ಅಲಿಯುವಂತೆ ಮಾಡುತ್ತಿರಲಿಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಇದ್ದಿದ್ದು ಕನ್ನಡಿ ಮಾತ್ರ. ಯಾಕಂದರೆ ಅದರ ಎದುರು ನಿಂತು ನಾನು ಹತ್ತಾಗ ಅದು ಅಳುತ್ತದ ವಿನಾ ಎಂದಿಗೂ ನಗುವುದಿಲ್ಲ. ಆದರೆ ನನ್ನ ಜೀವನವು ಸೂತ್ರವಿಲ್ಲದೆ ಗಾಳಿಪಟದಂತಾಗಿದೆ. ಇತ್ತ ಹಾರಲು ಬಾರದೆ ಕೆಳಗಡೆ ಬಿದ್ದು ಒದ್ದಾಡುತ್ತಿದೆ. ದುಃಖವನ್ನು ಮರೆಸಲು ತಾಯಿಯ ಮಡಿಲಿರಬೇಕು, ಬದುಕಲು ಮಾರ್ಗದರ್ಶನ ತೋರಲು ತಂದೆ ಇರಬೇಕು, ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿಯರೆಂಬ ಕರುಳು ಬಳಿ ಸುತ್ತಿಕೊಂಡಿರಬೇಕು. ಏನೇ ಬರಲಿ ನಾನಿದ್ದೇನೆಂದು ಹೇಳುವುದಕ್ಕೆ ಅಣ್ಣ ತಮ್ಮಂದಿರಬೇಕು. ಅದಕ್ಕೆ ಬಲ ಬರುವುದು. ಆದರೆ ನನ್ನ ರಕ್ತ ಸಂಬಂಧಿ ಯಾರೆನ್ನುವುದೇ ನನಗೆ ಗೊತ್ತಿಲ್ಲ. ಆ ಭಗವಂತ ನನ್ನ ಹಣಿಯ ಬರ ಇಷ್ಟೇ ಕೆಟ್ಟದಾಗಿ ಬರದಿರುವನು. ಆ ದೇವರು ನಗುವ ದಿನಗಳಿಗಿಂತ ನನಗೆ ಅಳುವ ದಿನಗಳೇ ಜಾಸ್ತಿ ಕೊಟ್ಟಿರುವನು. ಅಮ್ಮ ಜನ್ಮದಾತೆ, ನಿನ್ನ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳಿನ ಹಾರ ಮಾಡಿ 9 ತಿಂಗಳು ನನ್ನನ್ನು ಹೊಟ್ಟೆಯಲ್ಲಿ ಜೋಪಾನ ಮಾಡಿ ಈ ಭೂಮಿಗೆ ಒಗೆದು ಕಣ್ಮರೆ ಆದೆಯ ತಾಯಿ. ಹಾಗಿದ್ದರೆ ನಿನ್ನ ಎತ್ತವರನ್ನು ನೀನೇ ಹುಡುಕಿಕೆ ಎಂದು ನನ್ನನ್ನು ಬಿಟ್ಟು ಹೋದೆಯವ್ವಾ. ನನ್ನನ್ನು ಜೋಪಾನ ಮಾಡಿ ನನಗೆ ಕಷ್ಟ ಬಾರದಂತೆ ಲಾಲನೆ ಪಾಲನೆ ಮಾಡಿ ಅವರ ಸ್ನೇಹಿತನಾದ ಈ ಊರ ಗರ್ಭ ಶ್ರೀಮಂತ ನಾಗೇಂದ್ರ ಪ್ರಸಾದನ ಮನೆಯಲ್ಲಿ ಕೆಲಸ ಕೊಡಿಸಿದ್ದಾರೆ. ಯಾವ ಕಾರ್ಯನೂ ನನಗೆ ಸರಿ ಕಾಣುತ್ತಿಲ್ಲ. ಅನ್ಯಾಯ, ಅಧರ್ಮ, ಅತ್ಯಾಚಾರ ಬೆಸಗುವ ಕಿರಾತಕನಲ್ಲಿ ಅವನು ಮಾಡುವ ಯಾವ ಕಾರ್ಯನೂ ನನ್ನ ಮನ ಸೇರುತ್ತಿಲ್ಲ. ಆ ನಾಗೇಂದ್ರ ಪ್ರಸಾದನಿಗೆ ನರಕದ ದಾರಿನ ತೋರಿಸದಿದ್ದರೆ ನನ್ನ ಹೆಸರು ಬಂಡ ಧನಿಕರಿಗೆ ಕಾಲು ಕೆದರಿ ನಿಂತ ಗಜೇಂದ್ರನೇ ಅಲ್ಲ. ನಾನು ಬರೋವರೆಗೆ ಮಾತ್ರ ಬೇರೆ ರವ